ನಮಸ್ಕಾರ, ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು ಯುರೋಪಿಂದ. ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ, ನಾನು ಯುರೋಪ್ನಲ್ಲಿರೋ ಟ್ರಕ್ ಡ್ರೈವರ್ ಲೈಫ್ ಮತ್ತು ಟ್ರಕ್ಗೆ ಸಂಬಂಧಿಸಿದ ವಿಡಿಯೋ ಮಾಡ್ತಾ ಇರ್ತೀನಿ, ರಿಲೇಟೆಡ್ ವಿಡಿಯೋಸ್ನ. ಆಮೇಲೆ ಯುರೋಪ್ ಲೈಫ್ ಸ್ಟೈಲ್ ಹೆಂಗಿದೆ, ಡ್ರೈವರ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಇಲ್ಲಿ ಅಂತ. ನಮ್ಮ ಕರ್ನಾಟಕದಿಂದ ಮತ್ತು ಇಂಡಿಯಾದಿಂದ ಯಾರು ಡ್ರೈವರ್ಸ್ ಬರ್ತಾರಲ್ಲ ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಇಲ್ಲಿ ಇರ್ತಾವಂತಂದು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಗಾಯ್ಸ್, ನಮ್ಮ ಕರ್ನಾಟಕದಿಂದ ಮತ್ತು ಇಂಡಿಯಾದಿಂದ ಯಾರು ಡ್ರೈವರ್ಸ್ ಯುರೋಪಿಗೆ ಬರ್ತೇನೆ ಅಂತ ಅಂದ್ಕೊಂಡಿದ್ದೀರಲ್ಲ, ಅವ್ರಿಗೆ ಇಲ್ಲಿ ಬಂದಾದಮೇಲೆ ಕಂಪ್ನಿ ಯಾವ ಥರ ಫೆಸಿಲಿಟೀಸ್ ಕೊಡ್ತೈತೆ ಅಂತಂದು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಇದು ನೋಡ್ರಿ, ಮರ್ಸಿಡೀಸ್ ವ್ಯಾನ ನಮ್ಮ ಡ್ರೈವರ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಮುಖ್ಯವಾಗಿ ಈ ವ್ಯಾನನ್ನು ಇಲ್ಲಿ ಬೇಸ್ ಏನು ಕಾಣುತ್ತಲ್ಲ, ಇದು ಈ ಥರ ಬೇಸಲ್ಲಿ ಟ್ರಕ್ಗಳಿರ್ತವೆ. ಇಲ್ಲಿ ಡ್ರೈವರ್ಸ್ ಇಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿಂದ ಈ ಬೇಸಿಂದ ಬೇರೆ ಪಾರ್ಕಿಂಗ್ ಎಲ್ಲ ಟ್ರಕ್ ಪಾರ್ಕ್ ಆಗಿರುತ್ತೆ, ಅಲ್ಲಿ ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಈ ಟ್ರಕ್ನ ಈ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಕರ್ಕೊಂಡು ಹೋಗೋಕ್ಕೆ ಯೂಸ್ ಮಾಡ್ತಾರೆ ಟ್ರಕ್ ಅಂತ. ಅಂದರೆ ಒಂದು ಎಕ್ಸಾಂಪಲ್ ಯಾವ ಥರ ಅಂದರೆ, ಇಲ್ಲಿಂದ ಗಾಡಿ ಇರುತ್ತೆ, ಟ್ರಕ್ ಯಾವುದೋ ಇನ್ನೊಂದು ಕಡೆ ಇರುತ್ತೆ. ಅಂದರೆ ಇಲ್ಲಿ ಲಿಥುವೇನಿಯಾ, ನೆಕ್ಸ್ಟ್ ಪೋಲೆಂಡಲ್ಲಿ ಇರುತ್ತೆ, ಇನ್ನೊಂದು 300-400 ಕಿಲೋಮೀಟ್ರ್ ಆ ಥರ ಇರುತ್ತೆ. ಆ ಟೈಮಲ್ಲಿ ಹೋಗ್ಬೇಕಾದ ಟೈಮಲ್ಲಿ ಇಲ್ಲಿಂದ ಡ್ರೈವರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡ್ತವೆ. ಇದು ಕೇಳೋಕ್ಕೆ ಸಣ್ಣ ವಿಷಯ ಅನ್ನಿಸ್ಬೋದು, ಬಟ್ ಇಂಡಿಯಾದಿಂದ ನಾವು ಹೊಸದಾಗಿ ಬಂದಾಗ ಇದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ. ಯಾಕಂದ್ರೆ ಕಂಪನಿ ಇಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡುತ್ತೆ ಅಂತಂದು, ಇದಕ್ಕೆ ಅವರು ₹1 ಏನು ಕಟ್ ಮಾಡ್ಕೊಳಂಗಿಲ್ಲ ಡ್ರೈವರ್ ಕಡೆಯಿಂದ. ನೋಡ್ಬೋದು ಯಾವ ಥರ ಇದೆ, ಇದೆಲ್ಲ ಮರ್ಸಿಡೀಸ್ ₹1 ಏನು ಡಿಡಕ್ಟ್ ಮಾಡ್ಕೊಳಲ್ಲ ಡ್ರೈವರ್ ಕಡೆಯಿಂದ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಹೊಸದಾಗಿ ಬಂದ ಡ್ರೈವರ್, ಹೊಸದಾಗಿ ಆಯಿತು. ಆಮೇಲೆ ಎಕ್ಸ್ಪೀರಿಯನ್ಸ್ ಡ್ರೈವರ್, ಹಳೆಯದವರು ಯಾವ ಡ್ರೈವರ್ ಬಂದರೂ ಅವ್ರಿಗೆ ಏನು ಚಾರ್ಜಸ್ ಇರೋದು. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದಾಗ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ನು ಗೊತ್ತಿರಲ್ಲ, ಆಮೇಲೆ ಇಲ್ಲಿಂದ ಆ ಲೊಕೇಶನಿಗೆ ಯಾವ ಥರ ಹೋಗ್ಬೇಕಂತನೂ ಗೊತ್ತಿರಲ್ಲ. ಆಮೇಲೆ ಅಮೌಂಟು ಕಡಿಮೆ ಇರುತ್ತೆ, ಕಡಿಮೆ ಇದ್ದರೂ ಜಾಸ್ತಿ ಅದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಬಂದಾದಮೇಲೆ ಇಲ್ಲಿಂದ ಒಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ನಮ್ಗೆ ಯಾವ ಥರ ಲೊಕೇಶನ್ ಇರುತ್ತೆ, ಇಲ್ಲಿ ನಾವು ಎಲ್ಲಿ ಹೋಗಿ ರೀಚ್ ಆಗಬೇಕು, ಆಮೇಲೆ ಟ್ರಕ್ ಯಾವ ಪಾರ್ಕಿಂಗಲ್ಲಿದೆ ಅಂತಲೂ ಗೊತ್ತಿರಲ್ಲ. ಆ ಟೈಮಲ್ಲಿ ಕಂಪ್ನಿ ಈ ಥರ ಕೊಟ್ಟರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಕೆಲವೊಂದು ಕಂಪ್ನಿ, ಈ ಕಂಪ್ನಿ ಅಂತಲೇ ಅಲ್ಲ, ಬೇರೆ ಕಂಪ್ನಿನೂ ಡಿಪೆಂಡ್ ಅಪಾನ್ ಆ ಕಂಟ್ರಿಲಿ ಇರೋ ಕಂಪ್ನಿ ಮೇಲೆ ಡಿಪೆಂಡ್ ಆಗ್ತಾ ಹೋಗು. ಏರ್ಪೋರ್ಟಿಂದ ಬೇರೆನೂ ಪಿಕ್ ಮಾಡ್ತಾರೆ ನಿಮ್ಗೆ, ಯಾವ ಕಂಪ್ನಿಗೆ ಹೋಗ್ತಾ ಇದ್ದೀರಲ್ಲ. ಅದಕ್ಕೆ ಬರೋವಾಗ ಸ್ಯಾಲ್ರಿ ನೋಡಬೇಡ್ರಿ, ಬರೀ ಕಂಪ್ನಿ ಯಾವ ಥರ ಫೆಸಿಲಿಟಿ ಕೊಡ್ತಾಯಿದೆ, ಅದು ಆಫರ್ ಲೆಟ್ರಲ್ಲಿ ಏನು ಆಫರ್ ಮಾಡಿದ್ದಾರೆ ಅವರು, ಅದನ್ನೆಲ್ಲ ನೋಡಬೇಕಾಗುತ್ತೆ ನೀವು. ಅಂದರೆ ಡ್ರೈವರ್ಸ್ಗೂ ಇನ್ನೂ ಈಸಿ ಆಗುತ್ತಲ್ಲ ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಟ್ಟರೆ. ಯಾಕಂದರೆ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ನು. ನೀವು ಇಲ್ಲಿ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 1,000 ಎಲ್ಲ ಚಾರ್ಜ್ ಮಾಡ್ತಾರೆ ಇಲ್ಲಿ. ಆ ಥರ ಇರ್ತೈತಿ. ಅಂದರೆ ಕಂಪ್ನಿ ನಮಗೂ ಕೊಟ್ಟರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಡ್ರೈವರ್ಸ್ಗೆ. ಅದು ನಾನು ನಮ್ಮ ಕಂಪ್ನೀಲಿ ಏನು ರಿಯಾಲಿಟಿ ಕಾಣ್ತಾ ಇದೆ, ನನಗೆ ಏನು ಡ್ರೈವರ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅದನ್ನು ಮಾತ್ರ ತೋರಿಸೋದು ನಾನು. ಸುಮ್ಮನೆ ಅದು ಕೊಡ್ತಾ ಇದ್ದಾರೆ, ಇದು ಕೊಡ್ತಾ ಇದ್ದಾರೆ ಅದನ್ನು ನಾನು ಹೇಳೋದಿಲ್ಲ. ಯಾಕಂದರೆ ಜನಕ್ಕೂ ಗೊತ್ತಾಗುತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಅದಕ್ಕಾಗಿ ನಾನು ರಿಯಾಲಿಟಿ ಏನಿದೆ ಅದನ್ನು ಮಾತ್ರ ತೋರಿಸ್ತೀನಿ. ಯಾಕಂದರೆ ಇಲ್ಲಿಗೆ ಬರೋರಿಗೆ ಸ್ವಲ್ಪ ಆದರೂ ಅವ್ರಿಗೆ ನಾಲೆಜ್ ಬರಲಿ, ಇಲ್ಲಿಗೆ ಯುರೋಪ್ ಕಂಟ್ರಿ ಯಾವ ಥರ ಇದೆ, ಬಂದಾದಮೇಲೆ ಯಾವ ಥರ ಸಿಸ್ಟಮ್ ಇರುತ್ತೆ ಅಂತ. ಹಾಗಾಗಿ ಇದು ನಾನಿರೋ ಲಿಥುವೇನಿಯಾದಲ್ಲಿ ನೋಡ್ತಿರೋ ಫೆಸಿಲಿಟಿ. ಇದು ನೋಡ್ಬೋದು ನಮ್ಮ ಕಂಪ್ನಿ ಯಾವ ಥರ ಇದೆ ಅಂತ. ಇದೆಲ್ಲ ಕಂಪ್ನಿ ಇದು ಇಲ್ಲಿ ಕಾಣ್ತಾ ಇರೋದು. ಇಲ್ಲಿ ಏನು ಕಾಣ್ತಾ ಇದೆ, ಇಲ್ಲೆಲ್ಲ ಟ್ರಕ್ಸ್ ಎಲ್ಲ ಪಾರ್ಕಿಂಗ್ ಆಗಿದೆ. ಇಲ್ಲಿ ದೊಡ್ಡದಿದೆ, ನಾನು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇಲ್ಲಿ ಡ್ರೈವರ್ಸ್ ರೂಮ್ ಇದೆಲ್ಲ ಏನು ಕಾಣ್ತಾ ಇದೆ ಅಲ್ಲ, ಇದೆಲ್ಲ ಡ್ರೈವರ್ಸ್ ರೂಮು. ಅದೊಂದು ಬೇರೆ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ ನಾನು. ಯಾಕಂದರೆ ಇದು ಒಂದೇ ವಿಡಿಯೋದಲ್ಲಿ ಅದೆಲ್ಲ ಹಾಕೋಕ್ಕಾಗಲ್ಲ. ಇಂಥ ಯುರೋಪ್ ಡ್ರೈವರ್ ಲೈಫ್ನ ರಿಯಲ್ ಇನ್ಫಾರ್ಮೇಷನ್ ಬೇಕಿದ್ರೆ ನನ್ನ ಜೊತೆ ನೀವೆಲ್ಲ ಇರ್ರಿ. ನಾನು ಕರ್ನಾಟಕದ ಡ್ರೈವರ್ಸಿಗೆ, ಕರ್ನಾಟಕದ ಎಲ್ಲ ಜನತೆಗೂ ಯುರೋಪ್ ಲೈಫ್ ಸ್ಟೈಲ್, ಇಲ್ಲಿ ಟ್ರಕ್ ಡ್ರೈವರ್ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಇದೇ ಥರ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.